15,000 ತಿಂಗಳು ದುಡಿತಾರೆ. ಅದಲ್ಲದೆ ಇದು ವರ್ಷಕ್ಕೆ ಸ್ನೇಹಿತರೆ ನೋಡಿ, ಇದೇ ರಾತ್ರಿ ನಾನು ಇಲ್ಲೇ ಈ ದೇವಸ್ಥಾನದಲ್ಲೇ ನಾನು ನೈಟು ಟೆಂಟ್ ಸ್ಟೇ ಮಾಡಿದ್ದು. ನೋಡಿ ಸುತ್ತ ಈ ಥರ ಇದೆ ನೋಡಿ, ಇದು ಬಸವಣ್ಣ ತುಂಬ ಚೆನ್ನಾಗಿತ್ತು. ಇಲ್ಲೇ ಬೆಳಗ್ಗೆದ್ದೆಲ್ಲ ಸ್ನಾನ ಆಯಿತು ನೋಡಿ, ಸಖತ್ತಾಗಿದೆ. ಇಲ್ಲಿ ಪೂರಿ ಇನ್ನೂ ಒಂದು 20-30 ಕಿಲೋಮೀಟ್ರ್ ಇದೆ. ತುಂಬ ಕತ್ಲಾಯ್ತಲ್ಲ, ಅದಕ್ಕೆ ನಾನು ರಾತ್ರಿ ಇಲ್ಲೇ ಸ್ಟೇ ಮಾಡಿದೆ. ತುಂಬ ಚೆನ್ನಾಗಿದೆ ನೋಡಿ, ಗಾಡಿ ನಿಲ್ಲಿಸಿದ್ದೀನಿ. ತುಂಬ ಚೆನ್ನಾಗಿತ್ತು. भाई नमस्कार, क्या है तुम्हारा नाम? मेरा नाम देवाय देवा. ದೇವಾಯೇ ದೇವ. ನಮಸ್ಕಾರ ಕನ್ನಡಿಗರೇ, ಸ್ನೇಹಿತರೆ, ಇವ್ರ ಹೆಸರು ದೇವ ಅಂತ. ನಾವು ಕೋಲ್ಸಗಾವೆ ये हमारा है जमुना खुद. ನಾವು ನೈಟು ಸ್ಟೇ ಆಗಿದ್ದು ಜಮ್ನಾ ಕುದ್ ಅಂತ. ಇಲ್ಲೇನೆ ನೋಡಿ, ಇವರು ದೇವಸ್ಥಾನದ ಪೂಜಾರು. ಅಂದರೆ ಇವರು ಕಾಲೇಜಿಗೆ ಹೋಗ್ತಾರೆ ಮತ್ತು ಇಲ್ಲಿ ಕೆಲಸನೂ ಮಾಡ್ತಾರೆ. ಕ್ಯಾ ಕಾಲೇಜ್ ತುಮಾರ, ಕ್ಯಾ ಪढ़ रहा? हमारा यहाँ पर पढ़ाई करे, कॉलेज में पढ़ाई करते हैं. और कभी कभी टाइम मिले तो हमारे मंदिर भी काम भी करते हैं. हम 4 महादेव, 3 पातलाई मैंने वो होते हैं ना हमारे ठाकुरानी देवी, वो देवी का काम करते हैं. ಠಾಕೂರ್ ದೇವಿಯವರ ಒಂದು ಪೂಜೆನೂ ಮಾಡ್ತಾರಂತೆ, ಮತ್ತು ಇಲ್ಲಿ ಮತ್ತೆ ಕೆಲಸ ಮಾಡ್ತಾರೆ. ಇನ್ನು ಅವರು ತೀನು ಉದರ ಏನ महादेव और 3 महादेव. ಮಹಾದೇವ ದೇವರದು ಇವರು ದೇವಸ್ಥಾನದ ಪೂಜಾರು. ಅಂದರೆ 3 ದೇವಸ್ಥಾನಕ್ಕೆ ಪೂಜೆ ಮಾಡ್ತಾರೆ. ಕಾಲೇಜ್ಗೂ ಹೋಗ್ತಾರೆ ಮತ್ತು ಪೂಜೆನೂ ಮಾಡ್ತಾರೆ. ಅಲ್ಲಿ ಕಿतना देते उसका पगार? उसका पगार यहाँ पर तो हमें मिल जाता है यहाँ इस जगह, और 3 ठाकुरानी इनका काम करते ही हम साल के 6,000 और खाने पीने के लिए चावल दाल सब मिल जाते हैं. हाँ. और एक जगह है हमें 1,000 मिलता है. और एक जगह है दिन का 500 मिलता है दक्षिणा. अगर नहीं होता है तो कभी कभी 100 रुपये, कभी 200 रुपये, इतना मिल जाता है. बहुत ಇವ್ರು ಹೇಳ್ತಾ ಇದ್ದಾರೆ, ಈ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ರೆ ವರ್ಷಕ್ಕೆ 6,000 ರೂಪಾಯಿ ದುಡ್ಡು ಕೊಡ್ತಾರಂತೆ. ಅದಲ್ಲದೆ ಅವ್ರಿಗೆ ಅಕ್ಕಿ ಬೇಳೆ ಆ ಥರದ್ದು ದಿನಸಿ ಐಟಮ್ ಎಲ್ಲನ ಕೊಡ್ತಾರೆ. ಅದಲ್ಲದೆ ಇನ್ನೊಂದು ದೇವಸ್ಥಾನ ಇದೆಯಂತೆ, ಅಲ್ಲಿ ಅವ್ರಿಗೇನೆ ಒಂದು ದಿನಕ್ಕೆ ದಕ್ಷಿಣೆ ಅಂತಲೇ 500-1,000 ಈ ಥರ ಎಲ್ಲ ಆಗುತ್ತಂತೆ. ಆಮೇಲೆ ಇನ್ನೂ ಒಂದು ದೇವಸ್ಥಾನ ಇದೆಯಂತೆ, ದೂಸರಾ ಏನೋ ಉಸ್ಕಾ 2,000 ದೇगा ಸಾಲ್ ಮೇ. ಇನ್ನೊಂದು ದೇವಸ್ಥಾನದಲ್ಲಿ 1 ವರ್ಷಕ್ಕೆ 2,000 ರೂಪಾಯಿ ದುಡ್ಡು ಕೊಡ್ತಾರಂತೆ. ಅಂದರೆ ಇವರು ಕಾಲೇಜ್ಗೆ ಹೋಗ್ತಾನೆ 15,000 ತಿಂಗಳು ದುಡಿತಾರೆ. ಅದಲ್ಲದೆ ಇದು ವರ್ಷಕ್ಕೆ 6,000. ಅದಲ್ಲದೆ ಇನ್ನೊಂದು ದೇವಸ್ಥಾನದಲ್ಲಿ ವರ್ಷಕ್ಕೆ 2,000. ನೋಡಿ ಇವ್ರು ಯಾವ ಥರ ಕೆಲಸ ಮಾಡ್ತಾ ಇದ್ದಾರೆ ಅಂತ. ನಮಗಿಂತ ಚಿಕ್ಕವರು ಆದ್ರೂ ಇವರು ಎಷ್ಟು ಚೆನ್ನಾಗಿ ದುಡಿತಾರೆ ಅಂತ. महादेव और तुम्हारा माँ और पिता वो क्यों क्या काम करते हैं? मेरे पिताजी भी वही पुजारी का काम करते हैं. अभी आए नहीं और आ रहे हैं मेरे पिताजी. हाँ. सामने से आ रहे हैं. हाँ. और मेरे माता जी एक हाउस वाइफ है. तुम्हारा ब्रदर? मेरा ब्रदर पढ़ाई करता है, 10th में. ಇವರು ಬ್ರದರ್ ಇದ್ದಾರಂತೆ. ಅವರು SSLC ಓದ್ತಾ ಇದ್ದಾರೆ, ಅಂದರೆ 10th. ಅವರು इधर डेली आता? ठीक है, बहुत ठीक है. अभी महादेव को पानी नहीं दिया है, अभी देंगे. उनका स्नान होगा, हम फूल वगैरह चढ़ाएंगे. उनका पहले खाना पीना करेंगे. बहुत कुछ काम. अभी कितना बजे? 8 बजे आता? अभी 8 की 9 साढ़े 9 बजे. 9-1 बजे. 9 ಗಂಟೆಗೆ ಬಂದರೆ ಕಿतना ಬಜೆ ಜಾತಾ? अभी हम 10 बजे जाते हैं. 9 ಗಂಟೆಗೆ ಬಂದು ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು 10 ಗಂಟೆಗೆ ಹೋಗ್ತಾರೆ. ಡೈಲಿ आता है ना? हाँ, डेली हमारे यहाँ पर डेली आते हैं. ಓಕೆ, ಥ್ಯಾಂಕ್ ಯು. ತುಂಬ ಖುಷಿ ಆಯ್ತು ಇವ್ರು ನೋಡಿ, ತುಂಬ ಒಳ್ಳೆಯವರು. ನಾವೊಬ್ಬರು ಒಳ್ಳೆಯವರಾಗಿದ್ದರೆ ನಾವು ಎಲ್ಲೇ ಹೋದರೂ ನಮ್ಮ ಒಳ್ಳೆತನ ನಮಗೆ ಕಾಪಾಡುತ್ತೆ. ನಾವು ಅವ್ರನ್ನ ಒಂದು ಒಳ್ಳೆ ರೀತಿಯಿಂದ ಮಾತಾಡ್ಸಿದ್ರೆ ಅವ್ರು ನಮಗೆ ಒಳ್ಳೆ ರೀತಿ ಇದು ಮಾಡ್ತಾರೆ. ನಾವು ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಎಲ್ಲೇ ಹೋಗಲಿ, ಒರಿಸ್ಸಾ ಆಗಲಿ, ಆಂಧ್ರ ಆಗಲಿ, ಮತ್ತೊಂದಾಗಲಿ, ಕಲ್ಕತ್ತಾ ಆಗಲಿ, ನಾವೆಲ್ಲೇ ಹೋಗಲಿ ನಾವು ಅವ್ರನ್ನ ಒಳ್ಳೆಯ ರೀತಿಯಿಂದ ಮಾತಾಡಿಸಿದ್ರೆ ಅವರು ನಮಗೆ ಒಳ್ಳೆ ರೀತಿಯಿಂದ ಮಾತಾಡಿಸ್ತಾರೆ. ಓಕೆ, ಥ್ಯಾಂಕ್ ಯು, ಶುಕ್ರಿಯಾ. ನೋಡಿ ಇವರೇ ಅವರು ದೇವಸ್ಥಾನದ ಪೂಜಾರು ಮಗ.
ಇವರು ಅವ್ರ ಅಪ್ಪಾಜಿ ಇದೇ ದೇವಸ್ಥಾನದಲ್ಲಿ ನಾವು ಬೆಳಿಗ್ಗೆ ನೈಟು ಸ್ಟೇ ಆಗಿದ್ದು. ಈಗ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಅವರು ಬೆಳಿಗ್ಗೆ 9 ಗಂಟೆಗೆ ಬಂದು 10 ಗಂಟೆವರೆಗೂ ಪೂಜೆ ಮಾಡ್ಕೊಂಡು ಅವರು ಹೋಗ್ತಾರೆ. ಇದೇ ನೋಡಿ ಮಧುಕೇಶ್ವರ, ಮಹಾದೇವ, ಮಧುಕೇಶ್ವರ ಎಲ್ಲ ಒಂದೇನೆ. ಸ್ನೇಹಿತರೆ ಇದು ನೋಡಿ ಊರಿಗೆ ಬಂದುಬಿಟ್ಟಿದ್ದೀನಿ. ನೀವು ನೋಡಿ ಪೂರಿ ಕಾಣ್ತಾ ಇದೆಯಲ್ಲ, ಈ ಕಡೆ ನಿಮಗೆ ಪೂರಿ ಬಸ್ ಸ್ಟ್ಯಾಂಡ್ ತೋರಿಸ್ತೀನಿ ನೋಡಿ. ಈ ಕಡೆ ಬಸ್ ಸ್ಟ್ಯಾಂಡೇ ಒಂಥರ ಇದೆ, ಯಾಕಂದರೆ ಒಂಥರ ನಮ್ಮ ಕಡೆ ಥರ ಅಲ್ಲ ನೋಡಿ. ದೇವಸ್ಥಾನ ಅಂದ್ಕೊಂಡೆ ಫಸ್ಟು, ಅದು ನೋಡಿದ್ರೆ ಬಸ್ ಸ್ಟ್ಯಾಂಡು, ಗೌರ್ಮೆಂಟ್ ಬಸ್ ಸ್ಟ್ಯಾಂಡು. ಮತ್ತು ಈ ಕಡೆ ಎಲ್ಲ ಪ್ರೈವೇಟ್ ಬಸ್ಗಳು ನಿಂತಿದ್ದಾವೆ, ಎರಡು ಮಿಕ್ಸು. ಈ ಕಡೆ ಟೂರಿಸ್ಟ್ ಗಾಡಿಗಳೆಲ್ಲ ನೋಡಿ ಈ ಕಡೆ ನಿಂತಿದ್ದಾವೆ, ಕಾಣ್ತಾ ಇದೆಯಲ್ಲ. ಬಸ್ ಸ್ಟ್ಯಾಂಡ್ ಸಖತ್ತಾಗಿದೆ. ওইটা দিয়ে ঢুকে পড়ছে তো। ಇಲ್ಲಿ ನೋಡಿ, ಚೇಂಜ್ ಬೇಕಂದರೆ ನೋಟ್ ಕೊಟ್ಟು ಚೇಂಜ್ ತೊಗೋಬೋದು. ಇಲ್ಲಿ ಇವ್ರದ್ದು ಇದೇ ಕೆಲಸ, ನೋಟ್ ಕೊಡೋದು, ಚೇಂಜ್ ಬೇಕಂದರೆ ಚೇಂಜ್ ತೊಗೊಳ್ಳೋದು.